ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನವಗ್ರಹ ಹೋಮದ ನಂತರ ಸಂಭವಿಸಿದ 2 ಪವಾಡಗಳನ್ನು ನೋಡೋಣ. ಇದು ಕರೀಂ ನಗರದ ಸುಜಾತರವರಿಗೆ ಸಂಭವಿಸಿದ ಪವಾಡ. ಅವರು ಹೀಗೆ ಹೇಳುತ್ತಾರೆ: ನಾನು 3 ವರ್ಷಗಳ ಹಿಂದೆ ಧರ್ಮಕ್ಕೆ ಬಂದೆ. ಧರ್ಮಕ್ಕೆ ಬಂದ ಮುಖ್ಯ ಕಾರಣ ನನ್ನ ಮಗನಿಗೆ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸುವುದಾಗಿತ್ತು. ಈ ಹೃತ್ಪೂರ್ವಕ ಸಂಕಲ್ಪದೊಂದಿಗೆ ನಾನು ನವಗ್ರಹ ಹೋಮದಲ್ಲಿ ಭಾಗವಹಿಸಿದೆ. ದೈವಿಕ ಕೃಪೆಯನ್ನು ಕೋರಿ ಗೋಲ್ಡನ್ ರಾಕ್ನಲ್ಲಿ ಪ್ರಾರ್ಥನಾ ಸಂಕಲ್ಪದ ತೊಟ್ಟಿಲನ್ನು ಕಟ್ಟಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆ ಮತ್ತು ಆಶೀರ್ವಾದದಿಂದ ಶೀಘ್ರದಲ್ಲೇ ನನ್ನ ಮಗನಿಗೆ ಹೆಣ್ಣು ಮಗು ಜನಿಸಿತು. ಅಂದಿನಿಂದ ಅವರ ಅನುಗ್ರಹದ ಮೂಲಕ ನಮ್ಮ ಜೀವನದಲ್ಲಿ ಇನ್ನೂ ಅನೇಕ ಪವಾಡಗಳು ನಡೆದಿವೆ. ಈ ಅಮೂಲ್ಯವಾದ ಆಶೀರ್ವಾದವನ್ನು ನೀಡಿದ್ದಕ್ಕಾಗಿ ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಕಮಲಗಳಲ್ಲಿ ಪ್ರೀತಿ ಮತ್ತು ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಇನ್ನೊಂದು ಅನುಭವವು ಕರೀಂ ನಗರದ ಪದ್ಮಾವತಿಯವರಿಗೆ ಆದಂತಹ ಪವಾಡ. ಅವರು ಹೀಗೆ ಹೇಳುತ್ತಾರೆ: ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ನನ್ನ ಜೀವನದಲ್ಲಿ ಅನೇಕ ಪವಾಡಗಳು ಸಂಭವಿಸಿವೆ. ಅವುಗಳಲ್ಲಿ ಒಂದು ಸುಂದರವಾದ ಮತ್ತು ಅಮೂಲ್ಯವಾದ ಪವಾಡವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನನ್ನ ಮಗ ಮತ್ತು ಸೊಸೆಗೆ ಸಂತಾನವಾಗುತ್ತಿರಲಿಲ್ಲ. ಅವರು ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿದ್ದರು. ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಯಾವುದೇ ಸಕಾರಾತ್ಮಕ ಫಲಿತಾಂಶ ಬಂದಿರಲಿಲ್ಲ. ಆಳವಾದ ಭಕ್ತಿ ಮತ್ತು ನಂಬಿಕೆಯಿಂದ ನಾವು ನವಗ್ರಹ ಹೋಮದಲ್ಲಿ ಭಾಗವಹಿಸಿ ದೈವಿಕ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿದೆವು. ಈ ಪವಿತ್ರ ಪ್ರಕ್ರಿಯೆಯ ಸಮಯದಲ್ಲಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಕರುಣೆಯಿಂದ ನನ್ನ ಮಗನ ಹಣೆ ಬರಹವನ್ನು ಮರುಬರಹ ಮಾಡಿದರು. ಶೀಘ್ರದಲ್ಲೇ ದೈವಿಕ ಕೃಪೆಯಿಂದ ನನ್ನ ಮಗ ಮತ್ತು ಸೊಸೆಗೆ ಅವಳಿ ಮಕ್ಕಳು, 1 ಹೆಣ್ಣು ಮತ್ತು 1 ಗಂಡು ಮಗು ಜನಿಸಿದರು. ನಮಗೆ ಇಂತಹ ಅದ್ಭುತ ಮತ್ತು ಆನಂದದಾಯಕ ಆಶೀರ್ವಾದವನ್ನು ನೀಡಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಚರಣಾರವಿಂದಗಳಿಗೆ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.